ಹೇಳು. ಹಾಂ ಎಲ್ಲ ಒಣಗೋಗ್ಬಿಟ್ಟಿದೆ ಸರ್. ಹಾಂ ಇಲ್ದಿರ ಸರ್, ಮಳೆ ಇಲ್ದಿರ, ಮಳೆ ಇಲ್ಲ. ಆ ರಾಗಿ ನೋಡು ನೋಡಿ ನೋಡಿ ಹಾಂ ಈಗ ಥರ ಆಗಿದೆ ಇಲ್ಲ ಒಣಗೋಗಿ ಸುರಿದಾಗ್ಬಿಟ್ಟಿದೆ. ಇನ್ನೇನು 3 ದಿವಸ ಇದ್ದಾವೆ. ಹಾಂ ಏನು ಮಾಡಿ ಎಲ್ಲ ಒಣಗೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ವಾಡಿಕೆ ಮಳೆ ಜನವರಿಯಿಂದ ಸೆಪ್ಟೆಂಬರ್ ವರೆಗೂ 501 mm ಮಳೆ ಬರಬೇಕಿತ್ತು. ಆದರೆ ನಮಗೆ 457 mm ಮಳೆ ಬಂದಿದೆ. ಸುಮಾರು ಒಂದು 9% ಮಳೆ ಕೊರತೆ ಆಗಿದೆ. ಇದರಲ್ಲೂ ನಮ್ಮ ಶಿಡ್ಲಘಟ್ಟ ತಾಲೂಕು ಮತ್ತೆ ಚಿಂತಾಮಣಿ ತಾಲೂಕುಗಳಲ್ಲಿ ಇನ್ನು ಬಹಳ ಕೊರತೆ ಇದೆ. ನಮ್ಮ ಚಿಂತಾಮಣಿಯಲ್ಲಿ 20% ಮಳೆ ಕೊರತೆ ಇದೆ. ಆಮೇಲೆ 26% ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 10% ಮಳೆ ಕೊರತೆ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈಗ ಏನು ನಮ್ಮ ಒಂದು ಕೃಷಿ ಬೆಳೆಗಳ ಕ್ಷೇತ್ರ 1,28,000 ಹೆಕ್ಟೇರ್, ಇದರಲ್ಲಿ 1,20,000 ಹೆಕ್ಟೇರ್ ಅಂದ್ರೆ ಸುಮಾರು 95% ಅಷ್ಟು ಬೆಳೆ ಬಿತ್ತನೆ ಆಗಿತ್ತು ಈ ವರ್ಷ. ಮುಂಗಾರು ನಮ್ಗೆ ಸ್ಟಾರ್ಟಿಂಗ್ ಬಹಳ ಚೆನ್ನಾಗಿ ಬಂತು, ಬಿತ್ತನೆ ಎಲ್ಲ ಆಯ್ತು. ಮತ್ತೆ ಜುಲೈಯಲ್ಲಿ 42% ಕೊರತೆ ಬಂತು. ಆದ್ರೂ ನಮ್ಮ ಒಂದು ಜಿಲ್ಲೆಯಲ್ಲಿ ರಾಗಿ ಬೆಳೆಗಳು ಆಗಸ್ಟ್ ಕೊನೆಯವರೆಗೂ ಬಿತ್ತನೆ ಮಾಡ್ತಾರೆ. ಹಾಗಾಗಿ ನಮ್ಗೇನು ಅವಾಗ ಸಮಸ್ಯೆ ಆಗ್ಲಿಲ್ಲ. ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಮ್ಗೆ ಒಳ್ಳೆ ಮಳೆ ಬಂತು. ಬಟ್ ಈಗ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಮಳೆ ಕೊರತೆ ಆಗಿದೆ. ನಮ್ಮಲ್ಲಿ ಹೆಚ್ಚಿಗೆ ರಾಗಿ ಬೆಳೆ ಇದೆ. ರಾಗಿ ಬೆಳೆ ಈಗಾಗಲೇ ಒಣಗ್ತಾ ಬರ್ತಾ ಇದೆ. ಮತ್ತೆ ನಮ್ಮಲ್ಲಿ ಮುಸ್ಕಿನ್ ಜೋಳ ಬೆಳೆ ಇದೆ. ಮುಸ್ಕಿನ್ ಜೋಳ ತೆನೆ ಕಟ್ಟುವ ಹಂತದಲ್ಲಿದ್ದು ಅದು ಕೂಡ ಎಫೆಕ್ಟ್ ಆಗಿದೆ. ಮತ್ತೆ ನೆಲಗಡಲೆನೂ ಕೂಡ ಕಾಳು ಕಟ್ಟುವ ಹಂತದಲ್ಲಿದ್ದು ಅದನ್ನು ಕೂಡ ನಂಬರ್ ಆಫ್ ಪಾಟ್ಸ್ ಏನಂತ ಹೇಳಿ ಅದು ಕೂಡ ಕಡಿಮೆ ಇದೆ. ನಾವೀಗ ಏನು ಈ ಮಳೆ ಕೊರತೆಯಿಂದಾಗಿ ಬೆಳೆ ಮೇಲೆ ಪರಿಣಾಮ ಬಿದ್ದಿದೆ, ಇದಕ್ಕೆ ನಾವು ಕೃಷಿ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು RDPR ಇಒ ಇವರೆಲ್ಲ ಸೇರಿ ಜಂಟಿಯಾಗಿ ಒಂದು ಬೆಳೆ ಸಮೀಕ್ಷೆಯನ್ನ ಸೋಮವಾರದಿಂದ ಕೈಗೊಳ್ತಾ ಇದ್ದಾರೆ. ಬೆಳೆ ಸಮೀಕ್ಷೆ ಮಾಡಿಬಿಟ್ಟು ಜಂಟಿ ಸರ್ವೆ ಮಾಡಿ ಎಲ್ಲ ಒಂದು ವರದಿಯನ್ನ ಕೊಡ್ತೇವೆ. ಏನು ಮಾಡಲಿಕ್ಕೆ ರಾಗಿ ಬೆಳೆ ನೋಡಿದ್ರೆ ಆ ಥರ ಎಲ್ಲ ಆಗೋಯ್ತಾ ಬಂದ್ಬಿಟ್ಟು ಈ ಥರ ಆಗಿಬಿಟ್ಟಿದೆ. ಏನು ಮಾಡೋದು? ಲಾಸ್ಟ್ ಇಯರ್ ರಾಗಿ ಒಟ್ಟ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನೀರಿಲ್ಲ ಕಟ್ಕೊಂಡ್ರೆ ಏನಿಲ್ಲ. ನಿಮ್ಮದು ಮಾಡೋದಿದೆ ಎಲ್ಲ ನೀನು ನೋಡೋದು ಥರ ಆಗಿದೆ. ನಾವೇನು ಮಾಡೋದು? ಈ ಥರ ಎಲ್ಲ ನರಸಿಂಹಪ್ಪ ನನ್ನ ಹೆಸರು. ನೋಡಿ ಸರ್, ಈ ಥರ ಬೆಳೆ ಹಿಂಗೆ ಆಗೋಗ್ಬಿಟ್ಟಿದೆ. ಮಳೆ ಇಲ್ಲ. ಇಲ್ಲಿ ಏನೇನು ಬೆಳೆ ಹಾಕಿದ್ರಿ ಸರ್? ಕಡಲೆಕಾಯಿ ರಷ್ಟು ಹಾಕಿದ್ವಿ. ಈಗ ರಾಗಿ ಬೆಳೆ ಹಾಕಿದ್ದೀನಿ. ಇಷ್ಟೇ ಬೆಳೆ ಸರ್ ನಮ್ದು. ಎಲ್ಲವೂ ಸುದ್ಕೊಂಡು ಹೋಗ್ಬೇಕು. ಯಾಕೆ ಒಣಗೋಗ್ತಾ ಇದೆ? ನೀವು ಮಳೆ ಇಲ್ದಿರ ಸರ್, ಏನು ಮಾಡಲಿ? ಮಳೆ ಇಲ್ಲ ಸರ್. ಈ ಮಳೆ ಬಂದಾಗಿನಿಂದ ಇಲ್ಲ ಸರ್, ಮಳೆ ಇಲ್ಲ. ಈ ಥರ ಆಗಿದೆ. ಎಷ್ಟು ಬಂಡವಾಳ ಹಾಕಿದ್ದೀರಿ ಸರ್? ನಂದಕ 8,000 ಆಗಿದ್ದೀವಿ ಸರ್. ಇದು 8,000, ಅದೊಂದು 3,000. ಈಗ ಬೆಳೆ ಬರುತ್ತಾ ಇದು? ಎಲ್ಲಿ ಬರುತ್ತೆ ಸರ್? ಇನ್ನೆಲ್ಲ ಗರ್ಭ ಕೆಟ್ಟ ಬಂತು, ಎಲ್ಲ ಗರ್ಭ ಕೆಟ್ಬಿಟ್ಟದೆ. ಇವಾಗ ಏನು ಮಾಡಲಿ ನಾವು? ಮಳೆ ಇಲ್ದಿರ ಸರ್, ಮಳೆ ಇಲ್ಲ. ಆ ಥರ ಆಗಿದೆ. ಎಲ್ಲ ಹೋಗ್ಬಿಟ್ಟಿದೆ. ಏನಿದೆ ಸರ್? ಏನಿಲ್ಲ.